ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಸುಮಂತ್ ಸಾವಾಗಿ 3 ತಿಂಗಳು ಕಳೆಯೋದಕ್ಕೆ ಬಂತು. ಆದರೂ ಕೂಡ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನ್ಯಾಯ ದೊರೆತಿಲ್ಲ ಅನ್ನೋದು ಒಂದು ದೊಡ್ಡ ನೋವಿನ ಸಂಗತಿ ಆಗಿಬಿಟ್ಟಿದೆ. ಸ್ನೇಹಿತರೆ, ಬಹುತೇಕರು ಈ ಸುಮಂತ್ ಸಾವನ್ನ ಮರೆಯೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದಾರೆ. ಕೆಲವರಂತೂ ಸುಮಂತ್ ಸಾವನ್ನೇ ಮರೆತೋಗಿಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಬಹುತೇಕ ಈ ಎಲ್ಲವನ್ನು ಕೂಡ ಗಮನಿಸೋದು ಬಿಟ್ರೆ ಸುಮಂತ್ ಸಾವಿಗೆ ನ್ಯಾಯ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನರ ಅನಿಸಿಕೆ ಆಗಿಬಿಟ್ಟಿದೆ. ಏನು ಈ ಸುಮಂತ್ ಪ್ರಕರಣ ಏನಾಯಿತು ಅನ್ನುವಂಥದ್ದು ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ. ಬಹುತೇಕರು ಈ ಸುಮಂತ್ ಸಾವನ್ನ ಮರೆತು ಬಿಟ್ಟಿರ್ತಾರೆ, ಮತ್ತೆ ಅದನ್ನು ಜ್ಞಾಪಿಸೋಣ ಅನ್ನುವ ರೀತಿಯಲ್ಲಿ ಮತ್ತು ಆ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬಂದು ಬಿಡೋಣ. ಜನವರಿ 14 ಬೆಳಗಿನ 5 ಗಂಟೆಯ ಆಸುಪಾಸು ಸುಮಂತ್ ತನ್ನ ಮನೆಯಿಂದ ಸ್ನೇಹಿತರ ಜೊತೆ ಸೇರಿ ಧನು ಪೂಜೆಗೆ ಹೋಗಬೇಕೆಂದು ಹೊರಟು ಬಿಟ್ಟಿರ್ತಾನೆ. ಸುಮಂತ್ ಮನೆಯಿಂದ ಒಂದು 200 ಮೀಟರ್ ವರೆಗೂ ಬಂದಿದ್ದ ಅಂತ ಕಾಣಿಸುತ್ತೆ. ಅದಾದ ಬಳಿಕ ಒಂದು ತೋಟ ಇದೆ. ತೋಟದಲ್ಲಿ ಒಂದು ಬಾವಿ ನೀರಿದೆ ಅಥವಾ ಕೆರೆ ನೀರು ಇದೆ. ಆ ತೋಟದ ಪಕ್ಕದಲ್ಲಿ ಇರುವಂಥ ನೀರಿನಲ್ಲಿ ಸುಮಂತ್ ಮೃತದೇಹ ಪತ್ತೆ ಹಾಗೆ ಬಿಡುತ್ತೆ. ಆರಂಭದಲ್ಲಿ ಸುಮಂತ್ ಸಾವಾಗಿರುವಂಥದ್ದು ಬಹುತೇಕ ಜನರಿಗೆ ಅನುಮಾನಗಳನ್ನು ಕೂಡ ಹುಟ್ಟಿಸಿ ಬಿಟ್ಟಿರುತ್ತೆ. ಕೆಲವರು ಹಾಗೆ ಹೀಗೆ ಇಂಥದ್ದೆಲ್ಲವನ್ನು ಕೂಡ ಮಾತನಾಡ್ತಾ ಇರ್ತಾರೆ. ಸುಮಂತ್ ಸಾವು ಕೊಲೆ ಆಗಿದೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದಕ್ಕೆ ಮುಖ್ಯ ಸಾಕ್ಷಿ ಏನು ಅಂತಂದ್ರೆ ಅಲ್ಲಲ್ಲಿ ಸುಮಂತ್ ಮೃತ ದೇಹದ ಒಂದಿಷ್ಟು ಬಿದ್ದಿರುವಂಥ ರಕ್ತ. ಆ ರಕ್ತದಿಂದ ಸುಮಂತ್ ದೇಹ ಇದೇ ಬಾವಿ ಒಳಗಡೆ ಅಥವಾ ಇದೇ ಕೆರೆ ಒಳಗಡೆ ಬಿದ್ದಿದೆ ಅನ್ನುವಂಥದ್ದು ಸ್ಥಳೀಯರು ಗಮನಿಸಿ ಅಂದಾಜಿಸಲಾಗುತ್ತೆ. ಅದಾದ ಬಳಿಕ ಸಂಬಂಧಪಟ್ಟಿರುವಂತಹ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಲಾಗುತ್ತೆ. ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸುಮಂತ್ನ ಮೃತದೇಹ ಮೇಲೆತ್ತೋದ್ರಲ್ಲಿ ಯಶಸ್ವಿ ಕೂಡ ಆಗಿಬಿಡ್ತಾರೆ. ಅದಾದ ಬಳಿಕವೇ ಬಹುತೇಕ ಅನುಮಾನ ಅಂಥದ್ದೆಲ್ಲವೂ ಕೂಡ ಹುಟ್ಟಿಕೊಂಡು ಬಿಡುತ್ತೆ. ಆರಂಭದಲ್ಲಿ ಸುಮಂತ್ ಸ್ನೇಹಿತರಿಗೆ ಇದೊಂದು ದೊಡ್ಡ ಕಳಂಕವನ್ನು ತಂದುಕೊಟ್ಟಂಥದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸುಮಂತ್ ಮೃತದೇಹ ಸಿಕ್ಕಿರುವಂಥ ಜಾಗದಿಂದ ಸುಮಂತ್ನ ಸ್ನೇಹಿತರು ಬಂದು ನಿಲ್ಲುವಂಥ ಜಾಗಕ್ಕೂ ಇರುವಂತಹ ಅಂತರವನ್ನು ನಾವು ಅಂದಾಜಿಸೋದಾದರೆ ಬಹುತೇಕ 150 ಮೀಟರ್ನಷ್ಟು ದೂರ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ಅದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿಬಿಟ್ಟಿತ್ತು. ಏನು ಅಂತಂದರೆ ಸುಮಂತ್ ಕೊಲೆ ಆಗೋದಕ್ಕೆ ಹೇಗೆ ಸಾಧ್ಯ? ಸುಮಂತ್ಗೆ ಸ್ನೇಹಿತರೊಂದಿಗೂ ಕೂಡ ಒಡನಾಟ ತುಂಬ ಚೆನ್ನಾಗಿದೆ. ಸ್ಕೂಲಲ್ಲೂ ಕೂಡ ಒಳ್ಳೆಯ ಸಂಬಂಧವಿದೆ. ಟೀಚರು ಅಂತವ್ರು ಎಲ್ಲರೂ ಕೂಡ ಅಂದರೆ ಶಿಕ್ಷಕರು ಕೂಡ ಈತನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಂತ್ನ ಶತ್ರು ಯಾರು ಇರಬಹುದು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡ್ತಾನೆ ಇತ್ತು. ಹಾಗಾಗಿ ಸುಮಂತ್ನ ಸಾವಿನ ಬೆನ್ನಟ್ಟಿದಂಥ ಪೊಲೀಸರಿಗೆ ಬಹುತೇಕ ಏನೂ ಕೂಡ ಇದುವರೆಗೂ ನೀವು ಎಲ್ಲರೂ ಕೂಡ ಗಮನಿಸೋ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಪತ್ತೆ ಹತ್ತಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ದುರಂತ ಸರಿ ಅಂತ ಹೇಳಿದ್ರು ಕೂಡ ಈ ಸಂದರ್ಭಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹುತೇಕ ಈ ಒಂದು ಮಗುವಿನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಕಪಕ್ಷಿ ಹಾಗೆ ಕಾಯ್ತಾ ಕೂತ್ಕೊಂಡು ಬಿಟ್ಟಿದ್ವಿ. ಆದರೆ ಸುಮಂತ್ ಸಾವಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಇದೆಂಥ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಉದ್ಭವವಾಗಿ ಬಿಡುತ್ತೆ. ಸ್ನೇಹಿತರೆ, ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಗಳು ಕೂಡ ಬಹುತೇಕ ಏನು ಹೇಳೋದಕ್ಕೆ ಸಾಧ್ಯನೋ ಎಲ್ಲವನ್ನು ಕೂಡ ಹೇಳಿಬಿಟ್ಟಿದ್ರು. ನನ್ನ ಮಗನ ಸಾವಿಗೆ ಯಾರು ಕಾರಣ ಅನ್ನುವಂಥ ಪ್ರಶ್ನೆ ಅವರಲ್ಲೂ ಕೂಡ ಕಾಡ್ತಾ ಇತ್ತು. ಇದುವರೆಗೂ ಕೂಡ ಆ ಒಂದು ಸಾವಿಗೆ ಅಥವಾ ಆ ಒಂದು ಸುಮಂತ್ ಸಾವು ಏನಾಗಿತ್ತು ಅನ್ನುವಂಥ ಮಾಹಿತಿಯೂ ಕೂಡ ಇಲ್ಲ ಅನ್ನೋದು ಆ ಕುಟುಂಬದ ಒಂದು ಕಣ್ಣೀರಿನ ಕಥೆ ಕೂಡ ಆಗಿಬಿಟ್ಟಿದೆ. ಈಗಾದರೆ ವ್ಯವಸ್ಥೆಗಳು ಹೇಗಿದ್ದಾವೆ? ನಮ್ಮ ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಜನಗಳಿಗೆ ಸುರಕ್ಷತೆಯೇ ಇಲ್ವಾ? ಈ ಒಂದು ಕಾನೂನು ವ್ಯವಸ್ಥೆಗಳು ಹದಗೆಟ್ಟು ಹೋಗಿಬಿಟ್ಟಿದ್ದಾವ? ಪೊಲೀಸರು ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡ್ತಾ ಇಲ್ವಾ? ಇಂತಹ ಎಲ್ಲ ಪ್ರಶ್ನೆಯೂ ಕೂಡ ಈ ಸಂದರ್ಭಕ್ಕೆ ಕಾಡಿಬಿಡುತ್ತೆ. ಒಟ್ಟು ಸುಮಂತ್ ಸಾವಾಗಿ 3 ತಿಂಗಳು ಕಳೆದು ಹೋಗೋದಕ್ಕೂ ಬಂದರೂ ಕೂಡ ಸುಮಂತ್ನ ಸಾವಿನ ಕುರಿತಾಗಿ ಒಂದು ಅದೇನು ಕಾರಣ ಇರಬಹುದು ಅಥವಾ ಅದೇನು ಮಿಸ್ಟೇಕ್ ಇರಬಹುದು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿಬಿಡುತ್ತೆ. ಬಹುತೇಕರು ಒಂದು ಬೈಕ್ ಹೋಗಿತ್ತು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ವರದಿ ಕೂಡ ಪ್ರಸಾರ ಆಗಿತ್ತು. ಆ ಬೈಕ್ನ ತಗೊಂಡು ಬಂದಂಥ ವ್ಯಕ್ತಿ ಯಾರು? ಆ ಬೈಕ್ ಸವಾರನೇ ಸುಮಂತ್ನ ಕೊಲೆ ಮಾಡಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಟ್ನಾ? ಈ ರೀತಿಯಾದಂಥ ಪ್ರಶ್ನೆ ಕಾಡ್ತಾ ಇದೆ. ಆ ಬೈಕ್ ಸವಾರ ಯಾರು ಅನ್ನುವಂಥ ಪತ್ತೆಯೂ ಕೂಡ ಇದುವರೆಗೂ ಆಗಿಲ್ಲ ಅಂತಂದ್ರೆ ಅದು ಹೇಗೆ ನಮ್ಮ ವ್ಯವಸ್ಥೆಗಳು ಇದ್ದಾವೆ? ಅದೆಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವುಗಳು ಬದುಕ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿಬಿಡುತ್ತೆ. ಒಟ್ಟಾರೆಯಾಗಿ ಸುಮಂತ್ ಸಾವನ್ನ ಎಷ್ಟೊಂದು ಜನ ಮರೆತುಕೊಂಡು ಬಿಟ್ಟಿದ್ರಿ ಅಂತ ಕಾಣಿಸುತ್ತೆ. ಆ ಒಂದು ಸಾವು, ಆ ಒಂದು ನೋವು, ಆದರೆ ಸುಮಂತನನ್ನ ಮರೆಯೋದಕ್ಕೆ ಆಗದೆ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ಆ ಕಣ್ಣೀರಿಗೆ ಒಂದು ನ್ಯಾಯ ಸಿಗಬೇಕು. ಆದ್ರೆ ಸುಮಂತ್ನ ಸಾವು ಹೇಗಾಗಿತ್ತು ಅನ್ನುವಂಥ ಒಂದು ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಸ್ನೇಹಿತರೆ, ಸುಮಂತ್ ಸಾವಿನ ಕುರಿತಾಗಿ ಮತ್ತೆ ನಿಮಗೆ ಆ ಒಂದು ನೆನಪನ್ನ ಯಾಕೆ ಮಾಡಿದೆ ಅಂತಂದ್ರೆ ಈ ಒಂದು ವರದಿಯನ್ನ ಅಥವಾ ಈ ಒಂದು
ಸತತವಾಗಿ ಪ್ರಯತ್ನವನ್ನು ಪಡ್ತಾ ಇದ್ರೆ ಬಹುತೇಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಇದನ್ನ ತನಿಖೆಯನ್ನ ಮುಂದೆ ಜಾಗರೂಕತೆಯಿಂದ ಅಥವಾ ತನಿಖೆಯನ್ನ ಮುಂದೆ ಸುಮಂತ್ನ ಸಾವಿನ ಸತ್ಯವನ್ನ ಮುಚ್ಚಾಕೋದಕ್ಕೆ ಹೋಗಬಾರದು ಅನ್ನೋ ಕಾರಣದಿಂದಾಗಿ ಈ ಒಂದು ವರದಿಯನ್ನ ಮತ್ತೆ ಪ್ರಸಾರ ಮಾಡಿದ್ದಾನೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈ ಒಂದು ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಯಾಕೆ ಅಂತಂದ್ರೆ ಸುಮಂತ್ ಸಾವನ್ನ ಸತ್ಯವನ್ನ ಮರೆಯಬಾರದು. ಸುಮಂತ್ ಸಾವಿಗೆ ಏನಾಗಿತ್ತು, ಸುಮಂತ್ ಸಾವಿಗೆ ಏನು ಕಾರಣ, ಕೊಲೆ ಮಾಡಿ ಬಿಸಾಕಿ ಹೋಗಿಬಿಟ್ಟಿದ್ರ, ಈ ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ. ಹಾಗಾಗಿ ಹೊರಗಡೆ ಬರಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಧ್ವನಿಯನ್ನ ಎತ್ತಬೇಕಾಗಿದೆ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.